ನೆಲಮಂಗಲ ತಾಲೂಕಿನ ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಬ್ನಾಯ್ಕನಹಳ್ಳಿಯಲ್ಲಿ ಗ್ರಾಮ ಸಭೆಯಲ್ಲಿ ಹಲವಾರು ಇಲಾಖಾ ಅಧಿಕಾರಿಗಳು ಭಾಗಿಯಾಗಿದ್ದು, ಇನ್ನು ಗ್ರಾಮ ಸಭೆ ಅದ್ದೂರಿಯಾಗಿ ಸಾಗಿತ್ತು. ಅದೇ ಈ ದಿನ ನಮ್ಮ ಅವಧಿನಲ್ಲಿ 2025-26ನೇ ಸಾಲಿನ ಕೊನೆಯ ಗ್ರಾಮ ಪಂಚಾಯಿತಿ ಇದಾಗಿದೆ. ಈ ಗ್ರಾಮ ಪಂಚಾಯಿತಿಗೆ ತುಂಬಾ ಜನಗಳು ಸೇರೋದ್ರ ಮೂಲಕ ಗ್ರಾಮ ಪಂಚಾಯಿತಿನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅನೇಕ ಇಲಾಖಾ ಅಧಿಕಾರಿಗಳು ಆಯಾ ಇಲಾಖೆಯಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಜನರಿಗೆ ತಿಳಿಸೋ ಮೂಲಕ ಈ ಸಭೆನ ಯಶಸ್ವಿಯಾಗಿ ಮಾಡಿದ್ದಾರೆ. ಅದೇ 25% ಅಲ್ಲಿ SC/ST ಕ್ಯಾಟಗರಿ ಅವರಿಗೆ ಕುಟುಂಬದವರಿಗೆ ಸೋಲಾರ್ LED ಲೈಟ್ಗಳನ್ನ ವಿತರಣೆ ಮಾಡಿದ್ದೀವಿ. ಹಾಗೆ KG ಶ್ರೀನಿವಾಸಪುರದ ಒಂದು ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ನೀಡ್ತೀವಿ 25% ಅಲ್ಲಿ. ಹಾಗೆ 5% ಅನುದಾನದಲ್ಲಿ ಅಂಗವಿಕಲರಿಗೆ ಊರುಗೋಲು ನೀಡೋದ್ರ ಮೂಲಕ ಮತ್ತೆ 5,000 ಅವರಿಗೆ ಸಹಾಯಧನ ನೀಡೋದ್ರ ಮೂಲಕ ಈ ದಿನ ವಿತರಿಸಿದ್ದೀವಿ ಸರ್. ಎಲ್ಲ ತುಂಬಾ ಖುಷಿ ಇದೆ ಸರ್. ಎಲ್ಲ ಸದಸ್ಯರ ಸಹಕಾರದಿಂದ ಗ್ರಾಮ ಸಭೆ ಯಶಸ್ವಿಯಾಗಿ ನಡ್ಕೊಂಡ್ ಬಂದಿದೆ. ಎಲ್ಲ ಸದಸ್ಯರು ಕೂಡ ಅಭಿವೃದ್ಧಿ ಕಾರ್ಯಗಳನ್ನ ಆಯಾ ಊರುಗಳಲ್ಲಿ ಮಾಡಿದ್ದಾರೆ. ತುಂಬಾ ಖುಷಿ ಇದೆ. ಇವತ್ತೇನು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ 25-26ನೇ ಸಾಲಿನ ಗ್ರಾಮ ಸಭೆಯನ್ನು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಓಬ್ನಾಯ್ಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತೀವಿ. ಈ ಗ್ರಾಮ ಸಭೆ ಇವತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮನ ನಡೆಸಲಾಗಿರ್ತದೆ. ಇದರಲ್ಲಿ ನಾವು ಇವತ್ತುವರೆಗೂ ಗ್ರಾಮ ಪಂಚಾಯಿತಿಯಲ್ಲಿ ಏನು ನಾವು ಬಜೆಟ್ ಅಥವಾ ಕ್ರಿಯಾ ಯೋಜನೆಯನ್ನ ನಾವು ತಯಾರು ಮಾಡ್ತೀವೋ ಆ ಕ್ರಿಯಾ ಯೋಜನೆಯಲ್ಲಿ 5% ಮತ್ತು 25% ಅನುದಾನನ ನಾವು ಮೀಸಲಿಟ್ಟಿರ್ತೀವಿ. ಆ ಅನುದಾನದಲ್ಲಿ SC/ST ಫಲಾನುಭವಿಗಳಿಗೆ ಅವ್ರಿಗೆ LED ಮತ್ತು ಸೋಲಾರ್ ದೀಪಗಳನ್ನ ನೀಡೋದಿರ್ಬೋದು, ಹಾಗೂ 5% ಅನುದಾನದಲ್ಲಿ ಏನು ಊರುಗೋಲುಗಳು ಮತ್ತೆ ಅವರಿಗೆ ಪಿಂಚಣಿ ರೀತಿಯಲ್ಲಿ ನಾವು ಗ್ರಾಮ ಪಂಚಾಯಿತಿಯಿಂದ 5,000 ರೂಪಾಯಿಗಳನ್ನ ನೀಡ್ಕೊಂಡ್ಬಂದಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ಸುಮಾರು 10 ಜನಕ್ಕೆ ನೀಡಿದ್ದೀವಿ. ಸುಮಾರು 80 ಜನಕ್ಕೆ RTGS ಮುಖಾಂತರ ಅದನ್ನು ನೀಡಿದ್ದೀವಿ. ಹಾಗೂ ಏನು ನಮ್ಮ KG ಶ್ರೀನಿವಾಸಪುರ ಗ್ರಾಮದ ಸದಸ್ಯರ ಅನುದಾನದಲ್ಲಿ ಒಂದು ಓದ್ತಕ್ಕಂಥ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಿರ್ತೀವಿ. ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಈ ಗ್ರಾಮ ಸಭೆಗೆ ಬಂದು ಗ್ರಾಮ ಸಭೆನ ಯಶಸ್ವಿಯಾಗಿ ನೆರವೇರಿಸಿರ್ತಾರೆ. ಹಾಗೂ ಗ್ರಾಮದ ಎಲ್ಲ ಕುಂದುಕೊರತೆಗಳನ್ನ ಈ ಸಭೆಯಲ್ಲಿ ಕೆಲವು ಗ್ರಾಮಸ್ಥರು ಅದನ್ನ ತಿಳಿಸಿರ್ತಾರೆ. ಅದನ್ನ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ನಾವು ಅದನ್ನ ತ್ವರಿತವಾಗಿ ಆ ಕುಂದುಕೊರತೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾ ಈ ಗ್ರಾಮ ಸಭೆಯನ್ನು ಯಶಸ್ವಿ ಮಾಡಿದಂತಹ ಎಲ್ಲ ಕಾರಣೀಭೂತರಾದಂತಹ ಗ್ರಾಮಸ್ಥರು, ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರಿಗೆ ಈ ಮುಖಾಂತರ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಗ್ರಾಮ ಸಭೆಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಈಗ ಏನು ಇಲಾಖೆ ವತಿಯಿಂದ ಬಂದಂತಹ ಎಲ್ಲ ಇಲಾಖಾ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಅವರ ಇಲಾಖೆಯಿಂದ ಸಿಗ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮಗಳನ್ನ ಜನಗಳಿಗೆ ಅವರಿಗೆ ಮನದಟ್ಟಣೆ ಮಾಡಿ ಅದನ್ನ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳೋದಿರ್ಬೋದು. ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಈಗಾಗಲೇ 5 ವರ್ಷ ನಾವು ಪೂರೈಸಿರೋದ್ರಿಂದಾಗಿ ಎಲ್ಲ ಗ್ರಾಮದ ಎಲ್ಲ ಸದಸ್ಯರನ್ನು ಲಭ್ಯ ಇರತಕ್ಕಂಥ ಎಲ್ಲ ಅನುದಾನನು ಕ್ರಿಯಾಯೋಜನೆ ಮೂಲಕ ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕಲ್ಲೇ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಂತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡೋದಕ್ಕೆ ಶ್ರಮಿಸಿದ್ದಾರೆ. ಹಾಗೂ ದಿನನಿತ್ಯ ಅಥವಾ ನಿರಂತರವಾಗಿರ್ತಕ್ಕಂಥ ಕುಡಿಯೋ ನೀರು, ಬೀದಿ ದೀಪನ ಅದನ್ನ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ವಹಿಸ್ತಾ ಇರ್ತೀವಿ. ಅದು ಉಳಿದಂತೆ ಈ ಎಲ್ಲ ಸಮಸ್ಯೆಗಳನ್ನ ನಾವು ಇಲ್ಲಿವರೆಗೂ ಪರಿಣಾಮಕಾರಿಯಾಗಿ ಗ್ರಾಮ ಸಭೆ ಮುಖಾಂತರ ನಿರ್ವಹಿಸಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.